ಮೈಸೂರಿನ ಬಗ್ಗೆ, ಸಿನಿಮಾಗಳ ಬಗ್ಗೆ, ಇವತ್ತಿಗೂ ಕೂಡ ಇಂಡಸ್ಟ್ರಿಯಲ್ಲಿ ನ್ಯೂ ಕಮರ್ ಹಾಗೆ ಫೀಲ್ ಮಾಡೋದ್ರ ಬಗ್ಗೆ ಸುಮಾರು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ನಟ ಪೂರ್ಣಚಂದ್ರ ಮೈಸೂರು ನೇತ್ರ ಜೊತೆ ರೇಡಿಯೋ ಸಿಟಿ 91.1 ಸಮ್ ಗುಡ್ ಓಲ್ಡ್ ಮೈಸೂರು ಡೇಸು ಹಾಗೆ ಅದನ್ನ ಮೆಲ್ಕ್ ಹಾಕ್ತಾ ಮಾತಾಡ್ತಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳಲ್ಲಿ ಪಾತ್ರಗಳನ್ನ ಪಡ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಲೂಸಿಯಾ ಸಿನಿಮಾ ಆಗುತ್ತೆ, ಅದಾದ ನಂತರ ಓಕೆ ಐ ಹ್ಯಾವ್ ಅರೈವ್ಡ್ ಅನ್ನೋಂಥ ಒಂದು ಫೀಲಿಂಗ್ ಬರುತ್ತೆ. ಬಟ್ ಆಸ್ ಎಕ್ಸ್ಪೆಕ್ಟೆಡ್ ಅಂಥದ್ದೇ ಪಾತ್ರಗಳು ಬರ್ತಾ ಇಲ್ಲ. ಆಡಿಷನ್ಸ್ ಕೊಡಬೇಕು, ಆಡಿಷನ್ ಅನ್ನೋಂತಹ ಒಂದು ಈ ಪ್ರಾಸೆಸ್ ಏನಿದೆ ನಮ್ಮ ಇನ್ನು ಬಾಲಿವುಡ್ ಅಲ್ಲಿ ನಡೆಯುವಷ್ಟು ಮಟ್ಟಿಗೆ ಆರ್ಗನೈಸ್ಡ್ ಆಗಿಲ್ಲ. ಆಲ್ ಅಬೌಟ್ ದಿಸ್ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲೇ ಮಾತುಕತೆ. ಕಿವಿ ಸ್ವಲ್ಪ ಹತ್ರ ಕೊಡಿ, ವಾಲ್ಯೂಮ್ ಜಾಸ್ತಿ ಮಾಡಿ. ರೇಡಿಯೋ ಸಿಟಿ 91.1 ಅಲ್ಲೇ ನಾನ್ ನೇತ್ರ. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ನಾನ್ ನೇತ್ರ. ಒಂಥರ ಗುಡ್ ಓಲ್ಡ್ ಡೇಸ್ ಅಂಡ್ ಏನು ಭಯ ಇಲ್ಲ, ಫ್ಯೂಚರ್ ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ. ಬಟ್ ಇಂಥದ್ದೊಂದು ಆಗತ್ತೆ, ಹಾಗೆ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಏನು ಇಲ್ದಿದ್ದಾಗ ಏನು ಭಯ ಇರಲ್ಲ. ಎಕ್ಸಾಂಪಲ್ ಇವಾಗ ನಮ್ಮ ಮೇಲೆ ಜವಾಬ್ದಾರಿ ಅಂದ್ರೆ ನಿಮ್ಗೆ ಏನ್ ತರ ಇರುತ್ತೆ. ಇವಾಗ ನಮ್ಮ ತಾಯಿ ಪಾಪ ಕೆಲಸ ಇನ್ನೂ ಮಾಡ್ತಾ ಇದಾರೆ, ಇನ್ನೂ ಸರ್ವಿಸ್ ಅಲ್ಲಿ ಇದಾರೆ KPTCL ಅಲ್ಲಿ. ಸೊ ಅವರು ಆರಾಮಾಗಿ ನಮ್ಮ ಮನೆಗೆ ಹೋದಾಗ ಊಟಕ್ಕಂತೂ ಇಕ್ತಾ ಇದ್ರು, ಅನ್ನ ಅಂತೂ ಹಾಕೋರು. ಸೊ ಊಟ ಅಂತೂ ಮಾಡ್ಕೊಂತ ಇದ್ವಿ. ಅದಾದ್ಮೇಲೆ ಬಂದು ಆಚೆ ಕಡೆ ಇಂತ ಕೆಲಸ ಮಾಡೋದು ಅಷ್ಟೇ. ಸೊ ಇವಾಗ ತುಂಬಾ ಜವಾಬ್ದಾರಿ ಅಂದ್ರೆ ಇವಾಗ ನಾವು ಅಪ್ಪನೇನೋ ದೊಡ್ಡ ಬಿಸ್ನೆಸ್ ಇದೆ, ಅದನ್ನ ನೋಡ್ಕೋಬೇಕು ಅಂದ್ರೆ ಜವಾಬ್ದಾರಿ. ನಾನು ಯಾವ್ದೋ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀನಿ ಅಂತ ಅದೇನು ಇಲ್ವಲ್ಲ ನಮ್ಗೆ, ಅಷ್ಟೊಂದು ಜವಾಬ್ದಾರಿ ಯಾವ್ದು ಇಲ್ದೇ ಇರೋದ್ರಿಂದ. ಸೊ ನಾನು ಏನ್ ಮಾಡ್ಕೊಂತೀನಿ ಅದೇ ನನ್ನ ಲೈಫ್. ಸೊ ನಾನು ಇದನ್ನ ಕಲಿತೀನಿ ಅಂತ ಡಿಸೈಡ್ ಮಾಡ್ಕೊಂಡಾಗ ಅದನ್ನ ಕಲಿಯಕ್ ಶುರು ಮಾಡ್ಬೇಕಲ್ಲ. ಸೊ ಇಟ್ ಈಸ್ ಆಲ್ಸೋ ಲರ್ನಿಂಗ್ ಪ್ರಾಸೆಸ್. ಶಾರ್ಟ್ ಫಿಲ್ಮ್ ಮಾಡ್ತಾ ಪ್ರತಿ ಫ್ರೇಮ್ ದಲ್ಲೂ ನಾನು ಹೆಂಗ್ ಎಂಟ್ರಿ ತಗೊಂತೀನಿ, ಕ್ಲೋಸ್ ಅಪ್ ಅಲ್ಲಿ ಹೆಂಗ್ ಆಕ್ಟ್ ಮಾಡ್ತೀನಿ. ಸೊ ಲೆನ್ಸ್ಗಳನ್ನ ಅರ್ಥ ಮಾಡ್ಕೋಬೇಕಿರುತ್ತೆ, ಅಥವಾ ಆಂಗಲ್ಸ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಯಾವ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣ್ತೀನಿ ಅಂತ ಗೊತ್ತಾಗಬೇಕಾಗುತ್ತೆ ನನಗೆ. ಸೊ ನಾನು ಎಲ್ಲಿ ನಿಂತ್ಕೊಂಡು ಅಂದ್ರೆ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಇರೋ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ಸೊ ನಾನು ಯೂಶಲಿ ಮೂವಿಂಗ್ ಬೆವರುತ್ತೆ ಹಿಂಗ್ ಅಂತಾನೆ ಇರ್ತೀನಿ, ಅದನ್ನ ಮಾಡಬಾರ್ದು ಅಂತ ಕಲಿಬೇಕು. ನೀನು ಪ್ರತಿ ಸತಿ ಅದನ್ನೇ ಮಾಡ್ತಾ ಇದೆಯಾ ನೋಡು ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಈ ಡೀಟೇಲ್ಸ್ ನ್ಯೂಯಾನ್ಸಸ್ ಎಲ್ಲ ಕಲಿಬೇಕಾಗತ್ತಲ್ಲ. ಸೊ ಆಮೇಲೆ ಕೆಲವೊಂದ್ಸತಿ ಸ್ವ್ಯಾಗ್ ಕಲಿಬೇಕಾಗತ್ತೆ, ಕೆಲವೊಂದ್ಸತಿ ಕ್ಯಾರೆಕ್ಟರ್ ಎಷ್ಟು ಬೇಕು ಅಷ್ಟೇ ಮಾಡೋದು ಕಲಿಬೇಕಾಗತ್ತೆ. ಸೊ ಈ ತರದನ್ನ ಕಲಿತಾ ಇರ್ಬೇಕಾರೆ ಸೊ ಇದೊಂಥರ ಓದೋದೇ ಅಲ್ಲ, ಎಜುಕೇಶನ್ ಅಲ್ಲ ಅಂತ. ಅದು ದಿನಾ ಚೇಂಜ್ ಆಗುವಂತದ್ದು. ಹೌದು, ಡೈನಮಿಕ್ಲಿ ಪ್ರತಿ ದಿನ ಒಂದೊಂದ್ ಸಿನಿಮಾದಲ್ಲೂ ಹೊಸದಾಗಿ ಏನಾದ್ರು ಮಾಡ್ಬೇಕಿಲ್ಲ ಅಂದ್ರೆ ಅದೇ ತರ ಕಾಣ್ತಾ ಇರುತ್ತೆ. ಹೌದು, ನನ್ಗದೊಂದು ಇದೆ. ನನ್ಗೆ ಆತರ ನನ್ಗೆ ಆದಷ್ಟು ಪ್ರಯತ್ನ ಪಡೋಣ ಅಂತ. ಇವಾಗ ಈ ಸಿನಿಮಾಗೂ ನಾನು ತುಂಬಾ ವೆಯ್ಟ್ ಪುಟ್ ಆನ್ ಮಾಡ್ಕೊಂಡು ಸ್ವಲ್ಪ ಕ್ಯಾರೆಕ್ಟರ್ ತರ ಕಾಣಿಸ್ಬೇಕು ಅಂತ ಕಾಣಿಸ್ಕೊಂಡಿದ್ದೀನಿ. ಸೊ ಇನ್ನೊಂದು ಸಿನಿಮಾದಲ್ಲಿ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು, ಮತ್ತೊಂದು ಸಿನಿಮಾದಲ್ಲಿ ಇವಾಗ ಇನ್ನೊಂದು ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ನಾನು ಆಲ್ಕೋಹಾಲ್ ಅಡಿಕ್ಟ್ ಆಗಿರ್ತೀನಿ. ಸೊ ಇದು ಅದು ಒಟ್ಟಿಗೆ ಬಂದಿದ್ರಿಂದ ಸಿರ್ಗಾ ಅಗೇನ್ ಐ ಲುಕ್ ಆ ಅಡಿಕ್ಷನ್ ಇಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಿರೋ ಒಬ್ಬ ವ್ಯಕ್ತಿ ಹೆಂಗಿರ್ತಾನೆ ಹಂಗೆ. ಸೊ ಅವ್ನ ಅಡಿಕ್ಷನ್ ಅಲ್ಲಿ ಇದಾನೆ ಅಂದ್ಮೇಲೆ, ಅದು ಎಸ್ಪೆಷಲಿ ಆಲ್ಕೋಹಾಲ್ ಅಡಿಕ್ಷನ್ ಅಲ್ಲಿ ಇದಾನೆ ಅಂದ್ಮೇಲೆ ಹ್ಯಾಸ್ ಟು ಬಿ ಫ್ಯಾಟ್. ಸೊ ಅವ್ನು ಸಣ್ಣಕ್ಕಿದ್ರೆ ವರ್ಕೌಟ್ ಆಗಲ್ಲ. ಸೊ ಬೇರೆ ಬೇರೆ ಅಡಿಕ್ಷನ್ ಅಲ್ಲಿ ಬೇರೆ ಬೇರೆ ಒಂದೊಂದು ಇರುತ್ತಲ್ಲ. ಸೊ ಈ ತರದೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಇವಾಗ ಪ್ರತಿಯೊಂದಕ್ಕೂ ಲುಕ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂತೀನಿ, ಆ ಪಾತ್ರಕ್ಕೆ ಪೂರಕವಾಗಿ ಕಾಣುವಂಥದ್ದು. ಬಾಡಿ ಲ್ಯಾಂಗ್ವೇಜ್ ಕೂಡ ಅಷ್ಟೇ. ಈಗ ನನಗೆ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ನಾನು ಮರ್ಯಾದೆ ಪ್ರಶ್ನೆದಲ್ಲಿ ಒಂದು ಲಾಂಗ್ ಶಟಲ್ ವಾಕ್ ಮಾಡ್ಕೊಂಡ್ ಬರ್ತೀನಿ. ಸೊ ಆ ವಾಕ್ ನಲ್ಲೂ ನೀನೇನೋ ಒಂದು ಚೇಂಜಸ್ ತಂದಿದ್ದೀರಾ, ನನಗೆ ಅದು ಖುಷಿ ಆಯ್ತು ಅಂತ. ಯಾಕಂದ್ರೆ ನಂದು ಬೇರೆದ್ರಲ್ಲೂ ವಾಕ್ಗಳು ನೋಡಿರ್ತೀವಲ್ಲ, ಅಂದ್ರೆ ಆ ನ್ಯೂಯಾನ್ಸಸ್ ಹಿಡಿಬೇಕಲ್ಲ. ಸೊ ಅಂತದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಕಲಿತಾ ಇರ್ತೀವಿ. ಮೇಲ್ನೋಟಕ್ಕೆ ಜನರಲ್ ಆಗಿ ಸಿನಿಮಾ ನೋಡುವಾಗ ಏನು ಅಂತ ಗೊತ್ತಾಗಲ್ಲ, ಬಟ್ ಏನೋ ನಂಗೆ ಇಷ್ಟ ಆಯ್ತು ಅನ್ನೋಂಥದ್ದು ತುಂಬಾ ಸಲ ಆಡಿಯನ್ಸ್ಗೂ ಕೂಡ ಎಕ್ಸಾಕ್ಟ್ಲಿ ಯು ಕಾಂಟ್ ಪಿನ್ ಪಾಯಿಂಟ್ ಆನ್ ಇದು ನನಗೆ ಇಷ್ಟ ಆಯ್ತು ಅಂತ, ಬಟ್ ಏನೋ ಇಷ್ಟ ಆಗಿರುತ್ತೆ ಫ್ರೇಮ್ ಅಲ್ಲಿ. ಹೌದು, ಹಾಗೆ ಈ ರೀತಿಯಾದ ಸಣ್ಣ ಪುಟ್ಟ ಕೆಲಸಗಳೇನಿದೆ ಅದು ಅನ್ನೋಯಿಂಗ್ಲಿ ಜನಕ್ಕೆ ಇಷ್ಟ ಆಗಿರುತ್ತೆ, ಅನ್ನೋಯಿಂಗ್ಲಿ ಒಂದು ಅಟೆನ್ಷನ್ ಗ್ರಾಬ್ ಆಗ್ತಾ ಹೋಗುತ್ತೆ. ಹೌದು, ಗಾಡ್ ಇಸ್ ಇನ್ ದ ಡೀಟೇಲ್ಸ್ ಅಂತಾರಲ್ಲ. ಸೊ ಅದೇನೋ ಒಂದು ಡೀಟೇಲ್ ಮನ್ಸಿಗೆ ಮುಟ್ಟಬೇಕಲ್ಲ ಅದು. ಸೊ ನನ್ಗೇನು ಅಂತ ಕಂಡ್ರಲ್ಲ, ಅದು ಕಾಣಿಸದೇ ಇರೋದು ಏನೋ ಒಂದು ನಮ್ಮ ಎಷ್ಟೊಂದು ಜನಕ್ಕೆ ಅನ್ಸಿರುತ್ತೆ, ನೀನ್ ಅದ್ ಮಾಡಿದಿಲ್ಲ ಅಂತ. ನಾನು ಅದ್ ಮಾಡಿರಲ್ಲ, ಅದ್ ಮಾಡುದು ನಾನು ಅಂತ ನಾನು ಒಳಗಡೆ ಅನ್ಕೊಡ, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾಡಿದೆ ಅಲ್ವಾ ಅಂತ. ಸೊ ಅಲ್ಲಿಂದ ನಿಮ್ಮ ಸಿನಿಮಾಗಳು ಒಂಥರ ಅಫಿಷಿಯಲಿ ಕಾಲಿಡ್ತಾ ಬಂದಿದ್ದು ಯಾವಾಗ, ಹೇಗೆ? ತುಂಬಾ ಅಂದ್ರೆ 2010 ಇಂದ ರೆಗ್ಯುಲರ್ ಆಗಿ ಬ್ಯಾಂಗ್ಳೂರ್ಗೆ ಅಪ್ ಅಂಡ್ ಡೌನ್ ಮಾಡಕ್ ಶುರು ಮಾಡಿದ್ದೆ. ಅಂದ್ರೆ ಬೆಂಗಳೂರಿನಲ್ಲಿ ನಮ್ ಧನಂಜಯಿಂದ ಒಬ್ಬನ ಮನೆ ಬಿಟ್ರೆ ನನ್ಗೆ ಯಾವ್ದೇ ಜಾಗ ಇರ್ಲಿಲ್ಲ. ಪಾಪ ಒಂದ್ ಸಣ್ಣ ರೂಮ್ ಇತ್ತು, ಇಷ್ಟ ಆಗಲ್ಲ. ಸೊ ಅಲ್ಲೇ ಎಲ್ಲ ಮೈಸೂರಿಂದ ಯಾರೇ ಏನೇ ಕೆಲ್ಸಕ್ಕೆ ಬಂದ್ರು ಅದೇ ನಮ್ಗೆ ಜಾಗ. ಸೊ ಅಲ್ಲೇ ಉಳ್ಕೊಂತಾ ಇದ್ದಿದ್ದು. ಸೊ ಅವಾಗ ಶಾರ್ಟ್ ಫಿಲ್ಮ್ಸ್ ತುಂಬಾ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ. ಬೆಂಗಳೂರಿಗೆ ಬಂದು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ ಎಷ್ಟೊಂದು. ನಾನು ಅವಾಗ ಬೇಸಿಕಲಿ ನಂದೇನಿದ್ದಂದ್ರೆ ಇವತ್ತು ಶಾರ್ಟ್ ಫಿಲ್ಮ್ ಮಾಡ್ತಿರೋರು ಮುಂದಿನ ದಿನ ಸಿನಿಮಾ ಡೈರೆಕ್ಟ್ ಮಾಡ್ತಾರಲ್ಲ. ಸೊ ಅವ್ರು ಅವಾಗ ನನಗೆ ಆಪರ್ಚುನಿಟಿ ಕೊಡ್ಲೇಬೇಕಲ್ವಾ. ಸೊ ಒಂದು ಸಣ್ಣ ಫೀಲಿಂಗ್ ಇರುತ್ತಲ್ಲ, ನನ್ನ ಜೊತೆ ಅವತ್ತು ವರ್ಕ್ ಮಾಡಿದ್ದ ಅಂತ. ಸೊ ಇವಾಗ ನಮ್ ಶಶಾಂಕ ಇರ್ಬೋದು, ಅವನು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ನ ಜೊತೆ 3 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, 2 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ. ಅದಾದ್ಮೇಲೆ ಒಂದು ಡೇಡೆಲ್ ಮುಸ್ತಫಲ್ ಒಂದು ಕ್ಯಾರೆಕ್ಟರ್ ಕೊಟ್ಟ. ಅದಾದ್ಮೇಲೆ ನಮ್ ಸುನೀಲ್ ಆರ್ಕೆಸ್ಟ್ರಾ ಮೈಸೂರು ಮಾಡಿದಾಗ ಬೇರೆ ಆಪ್ಷನ್ ಇರಲಿಲ್ಲ, ಯಾಕಂದ್ರೆ ಅವ್ನು ಇಡೀ ಡೈರೆಕ್ಷನ್ ಕಲಿಯೋದಕ್ಕೆ ಕ್ಯಾಮ್ರಾ ಇಟ್ಕೊಂಡು ನನ್ ಜೊತೆಗೆ. ಸೊ ಈಗ ನನ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಬೇರೆ ಜೊತೆ ಮಾಡ್ತಾರೆ. ಆಮೇಲೆ ಅವ್ನಿಗೆ ಹೇಳ್ಬಿಟ್ಟಿದೆ, ನೀನ್ ಹೇಳೋದು ನನಗೆ ಬಿಟ್ಟರೆ ಬೇರೆ ಯಾರಿಗೂ ಕನ್ವೆ ಆಗಲ್ಲ ಕಣೋ, ಐ ಥಿಂಕ್ ಐ ಆಮ್ ದ ಓನ್ಲಿ ಗೈ ಹೂ ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ರೈಟ್ ಅಂತ ಅವ್ನಿಗೆ.
ಸೊ ಅದಾದ್ಮೇಲೆ ನಾವು 3 ಜನ ಒಟ್ಟಿಗೆ ಕಂಡಿದ್ ಕನ್ಸು ಆರ್ಕೆಸ್ಟ್ರಾ ಮೈಸೂರು, ನಾನು, ಜೋ, ಮಾದೇವ, ಬೆಂಡೆ, ಸುನಿಲ್ ಎಲ್ಲರೂ ಸೇರ್ ಮಾಡಿದಲ್ಲ. ಸೊ ಅದು ಬೇರೆ ತರ ಆಯ್ತು. ಸೊ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ನಾವೆಲ್ಲರೂ ಇವಾಗ ಸುನಿಲ್ ಕೂಡ ಬೆಂಗಳೂರು ಒಂದು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದ ಸಿನಿಮಾಗಳಲ್ಲಿ, ನಾನು ಇದ್ ಮಾಡ್ತಾ ಇದ್ದೆ. ಆ ಟೈಮ್ ನಲ್ಲಿ ನಂಗೆ ಸಿಕ್ಕಿದ್ದು ಫಸ್ಟ್ ಸಿನಿಮಾ ಲೂಸಿಯಾ. ಸೊ ಫಸ್ಟ್ ಆಡಿಷನ್ ವರ್ಕ್ ಆಗಿ ಸಕ್ಸಸ್ಫುಲ್ ಆಗಿ ಒಬ್ರು ಕರೆದು ಓಕೆ ನೀನ್ ಸೆಲೆಕ್ಟ್ ಆಗಿದ್ಯಾ ಅಂತ ಕರೆದಿದ್ದು ಅದೊಂದು ಸಿನಿಮಾ, ಅದೊಂದೇ ಸಿನಿಮಾ ಅದಾದ ನಂತರ. ಸೊ ಅದು ಖುಷಿ ಆಗಿತ್ತು. ಅಂದ್ರೆ ಅದಾದ್ಮೇಲೆ ಆಡಿಷನ್ ಕೊಟ್ಟಿಲ್ವಾ ನೀವು? ಕೊಟ್ಟೆ. ಅದೇನಾಗೋಯ್ತು, ಒಂದಷ್ಟು ದಿನ ಆದ್ಮೇಲೆ ಒಂದು ರೆಗ್ಯುಲರ್ ಆಡಿಷನ್ ಅಟೆಂಡ್ ಮಾಡ್ತಾ ಇದ್ನಲ್ಲ, ಒಂದ್ ಕಡೆ ಆಡಿಷನ್ಗೆ ಹೋದೆ. ತುಂಬಾ ಜನ ಹುಡುಗರು ಇದ್ರು ಎಲ್ಲರೂ. ನಾನು ಹೋದೆ, ಎಲ್ಲರೂ ಪೂರ್ಣ ಬಂದ್ರು ಅಂತ ಅಂದ್ರು. ಓಕೆ, ಸಡನ್ ಆಗಿ ನಾನು ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಸೊ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡೆ. ಆ ಆಡಿಷನ್ ತಗೊಂತಾ ಇದ್ದರು, ಪೂರ್ಣ ಬಂದಿದ್ದಾರಂತೆ, ಎಲ್ಲಿದ್ದಾರೆ ಅಂತ ಬಂದ್ರು. ನಾನು ಅಷ್ಟೊಂದು ಬಿಲ್ಡಪ್ ಯಾಕೆ ಕೊಡ್ತಾ ಇದ್ದೀರಾ ಅಂತ ನಾನು, ಸರ್ ನೀವು ಮಾಡ್ಬಿಡ್ತೀರಾ ಅಂತ ಅಂದ್ರು. ಸರಿ ಆಯ್ತು ಮಾಡ್ಬೋಣ ಬನ್ನಿ. ಈಗ ಓಕೆ ಆಡಿಷನ್ ಕೊಟ್ಟೆ, ಮುಗಿಸ್ದೆ, ಬಂದೆ. ಕೆಳಗಡೆ ಬಂದು ನನ್ನ ಫ್ರೆಂಡ್ಸ್ ಫೋನ್ ಮಾಡಿ ಹೇಳಿದೆ, ಹಿಂಗಾಯ್ತು ಏನ್ ಮಾಡ್ಬೇಕು ಇವಾಗ ಅಂತ. ತುಂಬಾ ಸೀನಿಯರ್ ಆಗ್ಬಿಟ್ಟಿದೆ ಆಡಿಷನ್ ಕೊಡೋದು ಇದ್ರಲ್ಲಿ, ಹೋಗಕ್ ಹೋಗ್ಬೇಡ ಏನು ಅಂತಂದ್ರೆ ಅವ್ರ ದೃಷ್ಟಿಲಿ ಓಕೆ ಇವನು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದಾನೆ, ಇವ್ನಿಗೆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ತುಂಬಾ ಅಂದ್ರೆ ಸ್ಕ್ರೀನ್ ಟೆಸ್ಟ್ಗಳು, ಆಡಿಷನ್ಸ್ ಎಲ್ಲ ಸಪರೇಟ್ ಆಗಿ ಕರೀತಾರಲ್ಲ, ಅಲ್ಲೋಗಿ ಕೊಡ್ತೀನಿ. ಅದು ಬಿಟ್ರೆ ಆಮೇಲೆ ರೆಗ್ಯುಲರ್ ಆಡಿಷನ್ಸ್ ಹೋಗಿ ನಿಲ್ಲಿಸ್ಬಿಟ್ಟೆ. ಆಮೇಲೆ ಸುಮಾರು ಆಡಿಷನ್ಸ್ ಕೊಟ್ಟರು ಪ್ರಯೋಜನಕ್ಕಿರಲ್ಲ. ಪಾಪ ಅವರು ಅಂದ್ರೆ ಆಡಿಷನ್ ಮಾಡ್ತಾ ಇರೋರು ಏನಕ್ಕೆ ಮಾಡ್ತಾ ಇದಾರೆ ಅಂತ ಗೊತ್ತಿರಲ್ಲ ಅವ್ರಿಗೂ. ಅದಾದ ನಂತರ ಆ ಸಿನಿಮಾ ಪ್ರಾಸೆಸ್ ಅಲ್ಲಿ ಪಾಪ ಅವ್ರಿಗೂ ಬಡ್ಜೆಟ್ ಸಮಸ್ಯೆ ಆಗುತ್ತೋ, ಫಂಡಿಂಗ್ ಸಮಸ್ಯೆ ಆಗುತ್ತೋ, ಅದು ಟೇಕ್ ಆಫ್ ಆಗಲ್ಲ. ನಾನು ಸುಮ್ನೆ ಮೈಸೂರಿಂದ ಬರ್ತಾ ಇದ್ದಿದ್ದು. ಸೊ ಹಂಗಾಗೋಗ್ತಾ ಇತ್ತು ಕೆಲವೊಂದು. ತುಂಬಾ ಅಥೆಂಟಿಕ್ ಆಗಿ ಈ ಆಡಿಷನ್ ಅನ್ನೋ ಪಾರ್ಟ್ ಏನಿದೆ ನಮ್ ಕನ್ನಡದಲ್ಲಿ ಇನ್ನೂ ಆ ತರ ಜನ ನಾರ್ಮಲ್ ಆಗಿ ಇಟ್ಸ್ ಅ ನಾರ್ಮಲ್ ಪ್ರಾಸೆಸ್ ಅಂತ ತಗೊಳ್ಳೋದು ಇನ್ನು ಸ್ವಲ್ಪ ಇನ್ನು ಬರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಬಾಲಿವುಡ್ ಅಲ್ಲಿ ಈವನ್ ಟು ದಿಸ್ ಡೇ ಕರೀನಾ ಕಪೂರ್ ಆಗಿರ್ಬೋದು, ಅನುಷ್ಕಾ ಶರ್ಮಾ ಆಗಿರ್ಬೋದು, ದೇ ಹ್ಯಾವ್ ಆಡಿಷನ್ ಫಾರ್ ಸರ್ಟನ್ ರೋಲ್ಸ್. ಹೌದು, ಅದು ಕೆಲವೊಂದು ಮಾಡ್ಲೇಬೇಕಾಗತ್ತೆ. ಇವಾಗ ನಾನು ಒಂದು ಸಿನಿಮಾ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನಂದ್ರೆ ಅವ್ರು ಫಸ್ಟ್ ಸ್ಕ್ರಿಪ್ಟ್ ಕಳಿಸ್ತಾರೆ, ಅದು ಪ್ರಾಸೆಸ್ ಕೂಡ ಇರುತ್ತಲ್ಲ, ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಇದು ಹಿಂಗಿರುತ್ತೆ, ಹಿಂಗ್ ಬಿಹೇವ್ ಮಾಡುತ್ತೆ, ದಿಸ್ ಇಸ್ ದ ಏಜ್ ಅಂಡ್ ದಿಸ್ ಇಸ್ ಯುವರ್ ಲುಕ್ ಅಂತೆಲ್ಲ ಡೀಟೇಲ್ ಆಗಿ ಹಾಕಿರ್ತಾರೆ ಅವರು. ಸೊ ಅದನ್ನ ನೋಡ್ಕೊಂಡು ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ಸೊ ಅವರು ಒಂದಷ್ಟು ಇಟ್ಕೊಂಡು ನೋಡ್ತಾರೆ. ಬಟ್ ನಮ್ಮಲ್ಲಿ ಇನ್ನು ಪ್ರಾಸೆಸ್ ಹೇಗಿದೆ ಅಂದ್ರೆ ಆಡಿಷನ್ದು ಒಂದಷ್ಟು ಜನ ಹುಡುಗರನ್ನ ಹಾಕೊಂಡು ಪಾಪ ಹುಡುಗರು ಲೈನ್ ಅಲ್ಲಿ ನಿಂತಿರ್ತಾರೆ, ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ. ಇವ್ರು ಯಾವ ಪಾತ್ರಕ್ಕೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಲ್ಲ, ಡೈಲಾಗ್ ಇದು ಮಾಡಿ ಅಂದ್ಬಿಡ್ತಾರೆ. ಅಥವಾ ನೀವೇನಾದ್ರು ಮಾಡ್ಕೊಂಡ್ ಬಂದಿದ್ರೆ ಮಾಡಿ ಅಂತ ಹೇಳ್ತಾರೆ. ನಮ್ ಸ್ಕ್ರಿಪ್ಟ್ ಅಲ್ಲಿ ಏನಿದೆ, ನಮ್ ಸ್ಕ್ರಿಪ್ಟ್ ಅಲ್ಲಿ ಯಾವ ಪಾತ್ರ ನಾವು ಹುಡುಕ್ತಾ ಇದೀವಿ, ಈ ಪಾತ್ರಕ್ಕೆ ಏನ್ ಬೇಕು ಅಂತ ಡೀಟೇಲ್ಸ್ ನ ಅನೌನ್ಸ್ ಮಾಡಿ, ಆ ತರ ಡೀಟೇಲ್ ಇರೋರು ಬಂದು ಮಾಡಿ ಅಂತ. ಇಲ್ಲಿ ಬರೀ ಅನೌನ್ಸ್ ಮಾಡೋದು ಒಂದೇ ಏಜ್ 35-40 ಬನ್ನಿ ಆಡಿಷನ್ ಕೊಡಿ ಅಂತ. ಸೊ ಬಂದವ್ರಿಗೂ ಗೊತ್ತಿಲ್ಲ, ದೇ ಆರ್ ಆಲ್ಸೋ ಶೂಟಿಂಗ್ ಇನ್ ದ ಬ್ಲೈಂಡ್ಸ್, ಲೈಕ್ ಕತ್ಲೆಲ್ಲ ಶೂಟ್ ಮಾಡ್ತಾ ಇದ್ರೆ ಎಲ್ಲಿ ಹೊಡಿತಾ ಇದೀವಿ ಅಂತ ಅವ್ರಿಗೂ ಗೊತ್ತಾಗಲ್ಲ. ಇವ್ರು ಒಂದು 25 ಜನ ಕಂಟಿನ್ಯೂಸ್ ಆಗಿ ಆಡಿಷನ್ ತಗೊಂಡ್ರೆ ಇವ್ರಿಗೂ ಗೊತ್ತಾಗಲ್ಲ ನನ್ಗೆ ಯಾರು ಬೇಕು ಅಂತ. ಸೊ ಆ ಕ್ಲಾರಿಟಿ ಮಿಸ್ ಹೊಡೆಯುತ್ತೆ. ಬಟ್ ನೀವು ಹೇಳ್ದಂಗೆ ಬಾಲಿವುಡ್ ಮತ್ತೆ ತೆಲುಗು, ತಮಿಳ್ನಲ್ಲೆಲ್ಲ ಆಡಿಷನ್ಸ್ಗೆ ಅಂತ ಒಂದು ಕಾಸ್ಟಿಂಗ್ ಚೇಂಬರ್ ಅಂತ ಮಾಡ್ಕೊಂಡು ಅಲ್ಲಿ ಹುಡುಗರು ಅಂದ್ರೆ ಒಂದಷ್ಟು 3 ಕಾಸ್ಟಿಂಗ್ಸ್ ಇರುತ್ತಲ್ಲ, ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಹತ್ರ ಒಂದಷ್ಟು ಲಿಸ್ಟ್ ಆಫ್ ಪೀಪಲ್ ಇರ್ತಾರೆ. ಸೊ ಯಾರೋ ಕೇಳಿದಾಗ ಇವರು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಹೊಸಬ್ರು ತಗೊಂತಾರೆ. ಸೊ ಆ ಪ್ರಾಸೆಸ್ ಬರ್ಬೋದು. ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ನಾನ್ ನೇತ್ರ. ಇದಾಗಿತ್ತು ನಟ ಪೂರ್ಣ ಮೈಸೂರು, ಇವರ ಮಾತುಗಳು. ನೇತ್ರ ಜೊತೆ ರೇಡಿಯೋ ಸಿಟಿ 91.1. ಸ್ಟೇ ಟ್ಯೂನ್ಡ್. OMG, what a voice! ಆರ್ಜೆ ನೇತ್ರ.